ಕಾವೇರಿ ತೀರದಲ್ಲಿ ಬರೆದೆನು ನಿನ್ನ ಹೆಸರ, ಮರಳೆಲ್ಲ ಹೊನ್ನಾಯ್ತು ಯಾವ ಮಾಯೇ. ಓಹೋ ಬಾರೋ ರಂಗಜ, ಏನಪ್ಪ ಈ ನಡುವೆ ಅಪ್ರೂಪ ಅದೆಲ್ಲೋ, ಕೈಗೆ ಸಿಗಲ್ಲ, ಬಾರ ಬಾರ. ಇರೇ ಸುಮ್ಕಿರಿ ಗೌಡ್ರೆ, ಅತ್ತ ನಮ್ಮ ಕಷ್ಟ ನಮ್ಗಾಗಿಬಿಟ್ಟೇವೆ. ಹಾಂ ಇಲ್ಲ ಯಾಕೋ ರಾತ್ರಿಯಿಂದ ನಮ್ಮ ಮೋಟ್ರು ಓಡ್ತಾನೆ ಇಲ್ಲ, ಸ್ಟಾರ್ಟ್ ಎತ್ಕೊಂತೈತಿ, ಮೋಟ್ರು ಯಾಕೋ ಓಡ್ತಿಲ್ಲ. ಅದೇನು ಕೇಬ್ ಗೀಬಲ್ಲೇ ಬರಷ್ಟಾಯಿತು ಅಥವಾ ಏನು ಪಂಪ್ ಗಿಂಪೆ ಸುಟ್ಟೋಯ್ತು, ಮೋಟ್ರು ಸುಟ್ಟೋಯ್ತು, ನನಗೆ ಅದೇ ದಿಗ್ಲಾದಂಗೆ ಆಗಿಬಿಟ್ಟೈತಿ. ಹಾಂ ಯಾಕೋ ರಾತ್ರಿಯಿಂದ ಮೋಟ್ರು ಓಡ್ತಿಲ್ವಲ್ಲ ಗೌಡ್ರೆ? ಲೈ ಸರಿಯಾಗಿ ಎತ್ತಿದೆಯಾ ಇಲ್ವೋ? ಲೋಡ್ ಕೊಟ್ಟಿದ್ರೇನಲ್ಲ? ಅಲ್ಲ ಕಣೋ ರಂಗಜ್ಜ, ಈ ಆಮ್ಸು ತಿರ್ಗಾ ವೋಲ್ಟೇಜು ಎಲ್ಲ ಕರೆಕ್ಟಾಗಿ ಇತ್ತೆ ಅನ್ಲ? ಇಲ್ಲ ಎಲ್ಲ ಸರಿಯಾಗಿ ಐತಿ ಗೌಡ್ರಿ. ವೋಲ್ಟೇಜು 290 300 ತೋರಿಸ್ತೈತಿ, ಆಮ್ಸು 11 12 ಇದ್ದೇ ಐತಿ. ಯಾಕೆ ಎತ್ಕೊಂತಿಲ್ಲ? ಅಡಿಕೆ ಗಿಡಕ್ಕೊಂದಿಷ್ಟು ನೀರು ಬಿಡ್ಬೇಕಾಯ್ತು, ಅದೇ ದಿಗ್ಲಾದಂಗೆ ಆಯ್ತು ನನಗೆ. ನೀವು ನೋಡಿರೆ ನಮ್ಮ ಹುಡುಗನ್ನು ಕರ್ಕೊಂಡು, ನಮ್ಮ ಹೆಂಗಸರನ್ನು ಮಕ್ಕಳನ್ನೆಲ್ಲ ಕರ್ಕೊಂಡು ನೆನ್ನೆ ದಿನ ತುಮಕೂರ್ಗೆ ಹೋಗಿದ್ದೀರ. ನಮ್ಗಿಲ್ಲಿ ಕೈ ಕಾಲಾಡ್ದಂಗೆ ಹಾಕವೆ, ಬದುಕು ಬಾಳಿ ಬಿಟ್ಟು ತುಮಕೂರಿಗೆ ಕರ್ಕೊಂಡು ಹೋಗಿದ್ರಿ, ಲೆಕ್ಕ ಹಾಕ್ರಿ ನೀವು. ಲೇ ಲೇ ರಂಗಜ್ಜ, ತಡಿಯಲ್ಲ, ಸಮಾಧಾನ ಮಾಡ್ಕೊಳ್ಳ. ನಾವೇನು ಸುಮ್ಕೆ ಹೋಗಿದ್ವಿ ಅಂದ್ಲ? ಸ್ವಾಮಿಗಳ್ದು ಊಟದಬ್ಬ ಇತ್ತು ಕೊಡೋ ನಿನ್ನೆ ದಿನ. ಹಾಂ ಜನ ಅಂದ್ರು ಜನ ಕಣಲೆ, ಮಳ್ಳೆರ್ಸಿರ್ ಮಳ್ಳಿಳಿತಿರಲಿಲ್ಲ ಅಂತ ಜನ. ಹಾಂ ಏನು ಸಾವಿರಾರು ಜನ. ನೀನು ಕಣ್ಗೆ ಆನಂದವಾಗೋದು ಹೋಗ್ಬೇಕಂಡ್ಲ, ನೋಡ್ಬೇಕಂತವೆಲ್ಲನಾ? ಹಾಂ ಎಲೆ ಹೋಗ್ರಿ ಗೌಡ್ರೆ, ಅತ್ತ ಈ ರೈತರಿಗೆ ಯಾವುದು ಕಷ್ಟವೋ ಯಾವುದು ಸುಖವೋ ಒಂದೂ ಗೊತ್ತಾಗಲ್ಲ. ಹಾಂ ನೋಡಿ, ಇದಕ್ಕಿದ್ದಂಗೆ ಈ ಮೋಟ್ರು ಓಡೋದು ನಿಂತುಬಿಟ್ರೆ ಹಂಗೆ ಕೈ ಕಾಲೆಲ್ಲ ನೋಡುವುದಂಗೆ ಆಗಿಬಿಡ್ತವೆ. ಏನಪ್ಪ ಮಾಡೋದು? ನೀರನ್ನೇ ನೆಚ್ಕೊಂಡು ಮರವಳಿ ಕಟ್ಟಿರ್ತೀವಿ, ಗಿಡ ಮರಗಳ್ನ ಬೆಳೆಸ್ಕೊಂಡಿರ್ತೀವಿ, ಏನಾನ ಅರ್ಧಕ್ಕೆ ಕೈ ಕೊಟ್ಬಿಟ್ರೆ ಹೆಂಗಪ್ಪ? ಅಲ್ಲ ಗೌಡ್ರೆ, ಈಗ ಏನನ ಬೋರ್ ನಿಂತೋಗಿಬಿಡ್ತು, ನೀರಿಲ್ದಂಗೆ ಒಣಗೋಗ್ಬಿಡ್ತು ಅಂತಂದರೆ ತಿರ್ಗಿ 6-7 ಲಕ್ಷ ರೂಪಾಯಿ ಎಲ್ಲೋ ಅಂಚಂದ ನಾನು. ಯಪ್ಪ ಅದೊಂದು ಭಯವಾದಂಗೆ ಆಕೈತಿ. ನನ್ನ ಮಗ ಕುಡ್ಕೊಂಡು ಮೆರ್ಕೊಂಡು ಓಡಾಡ ನನ್ನ ಮಗ, ಅವನು ಜವಾಬ್ದಾರಿ ತಾಮನ ಅಂತಾನಲ್ಲ. ಏನು ಮಾಡೋದು ಒಂದು ಅರ್ಥವಾಗ್ತಿಲ್ಲ ಗೌಡ್ರೆ. ಲೇ ರಂಗಜ್ಜ, ಬಾರ್ಲ ಕೂಕ ಬಾರ್ಲ, ಏನು ಆಗಲ್ಲ ಬಾರ್ಲ. ಅಲ್ವೋ ಹುಟ್ಸಿದ್ದೇವ್ರು ಹುಲ್ಲು ಮೇಯಿಸ್ತಾನೆ ಅನ್ಲ, ಮೇಯಿಸಲ್ಲ ಬಾರ್ಲ ಕೂಕ, ಎಲ್ಲ ಒಳ್ಳೇದಾಕೈತೆ. ನಾವು ಪ್ರಯತ್ನ ಪಡಬೇಕು, ಬಾರಲೇ ಬಾರ ಕೂಕ ಬಾರ, ಏನಾಗಲ್ಲ. ಗೌಡ್ರೆ ನಿಮ್ಗೆ ಹಂಗೆ ಅನ್ನಿಸ್ತೈತಿ, ಏನು ಮಾಡ್ತೀರಾ? ಯಾಕಂದ್ರೆ ನೀವೊಂದ್ರ ಒಟ್ಟು ಮಿಗಿಲಾಗಿದ್ದೀರ. ದುಡ್ಡು ಕಾಸ್ಗೂ ಬರ ಇಲ್ಲ, ತಿಂಬ ಕುಂಬಕ್ಕೇನು ಬರಿಲ್ಲ. ಕೈಗೊಬ್ರು ಕಾಲ್ಗೊಬ್ರು ಆಳುಗಳ ಇದ್ದಾರೆ, ಹೊಲ್ದಾಗು ಕೆಲಸ ಮಾಡಕ್ಕೆ ಜನಗಳ ಇದ್ದಾರೆ. ನಾವು ಕೂಲಿ ಮಾಡ್ಕೊಂಡು ತಿಂಬವ್ರು. ಕೂಲಿ ಮಾಡ್ಕೊಂಡು ಈಟ ಒಟ್ಟ ಕೂಡಿಕೊಂಡು ಒಂದು ಬೋರು ಬಂಕ ಕೊರಸ್ಕೊಂಡಿರ್ತೀವಿ. ಏನಾನ ಅವು ಕೈ ಕೊಟ್ಬಿಟ್ರೆ ಅಡಾಲಾದಂಗೆ ಆಗಿಬಿಡ್ತೈತೆ ಜೀವೆಲ್ಲನ. ಅದಕ್ಕೆ ಹಂಗೆ ಅಂದಿದ್ದು. ಲೇ ರಂಗಜ್ಜ, ಹಂಗ ಅನ್ನಿಸ್ತೈತ್ ಕಳ್ಳ ನಿಮ್ಗೆ. ದೊಡ್ಡರ ಕಷ್ಟ ದೊಡ್ಡದಾಗಿರ್ತವೆ, ಸಣ್ಣರ ಕಷ್ಟ ಸಣ್ಣ ಸಣ್ಣವಾಗಿ ಇರ್ತವೆ. ಸಮಸ್ಯೆ ಇಲ್ಲದ ಮನುಷ್ಯ ಯಾವನ ಇದಾನಲ್ಲ, ಎಲ್ಲರಿಗೂ ಸಮಸ್ಯೆ ಇದಾವ ಕಣೋ. ಕಷ್ಟಗಳು ದೇವ್ರನ್ನೇ ಬಿಟ್ಟಿಲ್ವಂತೆ. ನಾವು ನೀವೆಂತಾರಲ್ಲ ನರಮನ್ಸರು, ನಾವ್ಯಾವ ಲೆಕ್ಕ ಹೇಳು? ಈಗಳಲ್ಲಿ ಸಮಸ್ಯೆ ಬಂದಾಗ ಅವು ಧೈರ್ಯ ಪಟ್ಕೊಂಬಂದಂಗೆ ಎದೆಗುಂದಂಗೆ ಸಮಾಧಾನದಾಗ ಇರ್ಬೇಕು. ಸಮಾಧಾನದಾಗ ಒಂದು ಅರ್ಧ ದಿನ ಕಳೆದು ಬಿಡು, ನಿನ್ನ ತಲೆಗೆ ಹೊಸ ಹೊಸ ಐಡಿಯಾಗಳು ಬರ್ತಾವ ಕಳ್ಳ. ಏನೋ ಆಗ್ಬಿಟ್ಟೈತೆ ಅವ್ನು ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡ್ಬಿಟ್ರೆ ನಡೀತಾವೆಲ್ಲ ಬದುಕುಗಳು. ನೀನು ಜೀವನ ಇವತ್ತು ಹುಟ್ಟಿ ನಾಳೆಗೆ ಸಾಯದ ಇದ್ರೆ ಹಂಗೆ ಇದು ಮಾಡ್ಕೋಬೋದಾಯ್ತು ಕಳ್ಳ. ಬದುಕ್ಬೇಕಣೋ, ಜೀವ ಹೋಗತಕ್ಕೂ ಬದುಕಬೇಕು. ಅದಕ್ಕೆ ಸಮಾಧಾನದಿಂದ ತಾಳ್ಮೆಯಿಂದ ಇರೋದು ಕಲ್ತ್ಕೋಬೇಕು ಕಳ್ಳ ರಂಗಜ್ಜ. ಎಲ್ಲ ನನ್ಗಿನ್ನು ಬುದ್ಧಿವಂತ ನೀನು, ನಂತ ಹೇಳಿಸ್ಕೊಂಬೆ ನೀನು. ಏನಾಗಲ್ಲ ಸುಮ್ಕಿರು. ನಾಳಿಕೆ ಅವ್ರು ಯಾರಪ್ಪ ಇವರು, ಅದ್ಯಾವುದು ಗುನ್ಗೇನಳ್ಳಿ ಯಾರನ್ನ ಮೋಟ್ರು ಚೆಕ್ ಮಾಡೋರ ಇದ್ದಾರೆ, ಅವ್ರನ್ನೊಂದ್ಸಲಿ ಕರೆಸ್ಬಿಟ್ಟು ಅದ್ಯಾತ ಮೀಟ್ರಿಕ್ಕು ಚೆಕ್ ಮಾಡ್ತಾರೆ ಕಳ್ಳ ಅವರು. ಅದಾಗ ಚೆಕ್ ಮಾಡಿಸಿ ನೋಡು, ಏನಾರ ಕೇಬಲ್ ಗೀಬಲ್ ಏನಾರ ಬರಷ್ಟಾಗಿ ಒಳಗೆ ಶಾಲ್ಟ್ ಏನಾರ ಹಾಕೈತೆ ನೋಡ್ಸು. ಇಲ್ಲಾಂದರೆ ನೋಡ್ತಾರೆ, ಅವ್ರು ಹೇಳ್ತಾರೆ ಏನು ಮೋಟ್ರ್ ಎತ್ತಿಸ್ಬೇಕೋ ಇಲ್ವೋ ಅಂತಾನೆ. ಗೌಡ್ರೆ ಹಾಳಾಗೋತು ಗೌಡ್ರೆ, ನಮ್ಮ ಜೀವನ ಹಾಳಾಗೋತು. ನಾನು ಬದುಕಲ್ಲ ಗೌಡ್ರೆ, ಈತ ಕುಡಿದು ಸಾಯ್ತೀನಿ ಗೌಡ್ರೆ, ಸಾಯ್ತೀನಿ ಗೌಡ್ರೆ. ಇಂಥ ಕಷ್ಟ ನಿಷ್ಠೂರ ಅವಮಾನಗಳು ಆಗ್ಬಿಟ್ರೆ, ಮರ್ಯಾದೆ ಹೋಗ್ಬಿಟ್ರೆ ಬದುಕಕ್ಕೆ ಆಕೈತೇನು ಗೌಡ್ರೆ? ಬದುಕಕ್ಕೆ ಆಕೈತೆ? ಲೇ ಪೂಜಾರಪ್ಪ, ಯಾಕೋ ಏನಾತೋ? ಬಾರೋ ಸಮಾಧಾನ ಮಾಡ್ಕೊ ಬಾರ್ಲ ಇಲ್ಲಿ. ಯಾಕಲ್ಲ ಅಳ್ತಾ ಬತ್ತಿದ್ಯಾ? ಏನಾತೋ ನಿನ್ಗಂತದು?
ಯಾರೋ ಪೂಜಾರಪ್ಪ ಕರಿಯಣ್ಣ. ಲೇ ಕರಿಯಣ್ಣ, ಯಾಕಲ್ಲ ಯಾಕೋ ಹೆಂಗುಸ್ರತ್ತಂಗೆ ಅಳ್ತಿದ್ಯಾ? ಏನಾಯ್ತು ಅಂತದ? ಹಾ ಬರ ಏಲೇ ಬಾರ, ಯಾಕೆ ಅಳ್ತಿರೋದು? ಬಾರ, ಏನಾಯ್ತು ಹೇಳಿ ಬರ್ಲ. ರಂಗಜ್ಜ ರಂಗಜ್ಜ ಏನು ಅಂತ ಹೇಳ್ಕಮ್ಮನ ರಂಗಜ್ಜ, ಏನು ಅಂತ ಹೇಳ್ಕಮ್ಮನ. ನಮ್ಮ ಹೊಟ್ಟೆಗೆ ಹುಟ್ಟಿದ ಮಕ್ಕಳೇ ನಮಗೆ ಈಸ ಕೊಟ್ಬಿಟ್ರೆ ಹೇಳ್ಕಮ್ಮಕ್ಕೆ ಹಾಕೈತೇನು ರಂಗಜ್ಜ? ಹೇಳ್ಕಮ್ಮಕ್ಕೆ ಹಾಕೈತೆ? ನಮ್ಮ ಮನೆ ಬರೋ ಕಲ್ಲಾಕ. ನಾವು ಯಾರಿಗೂ ಅನ್ಯಾಯ ಮಾಡಿದೀವಿ ಹೇಳು? ಯಾರಿಗೂ ಅನ್ಯಾಯ ಮಾಡಿಲ್ಲ ನಾವು. ದಿನ ಎದ್ದು ಮಾರಮ್ಮನ ಪೂಜೆ ಮಾಡ್ತೀನಿ. ತಾಯಿ ನಮ್ಮವ್ವ ಊರನ್ನೆಲ್ಲ ಜನಕ್ಕೆ ಕೇಳಮ್ಮ, ನಿಂಗೇನು ಬೇಕು ಕೇಳಮ್ಮ, ಕೊಡ್ತೀವಿ ಅಂತನಾ ದಿನ ಪೂಜೆ ಮಾಡ್ತೀನಿ. ಹೂ ಹಾಕಿ, ಊದ್ಗಡ್ಡಿ ಬೆಳಗಿ, ಕರ್ಪೂರ ಹಚ್ಚಿ, ಕಾಯಿ ಹೊಡ್ಯಾಕ ಕೈ ಮುಗಿತೀನಿ. ಆದ್ರೂ ನನ್ನ ತಾಯಿ ನನಗೆ ಯಾಕಿಂತ ಕಷ್ಟ ಕೊಡ್ತಾಳೋ ಗೊತ್ತಿಲ್ಲ ಕಣ್ರಂಗಜ್ಜ. ಗೌಡ್ರೆ ಹೋಗ್ಬಿಡ್ತು ಗೌಡ್ರೆ, ನನ್ನ ಹಣೆ ಬರ ಯಾಕೆ ಕೊಟ್ಟು ಹೋಗ್ಬಿಡ್ತು. ನಾನು ನಿನ್ನ ಬದುಕ್ತೀನಿ ಹಂಗೆ ಗೌಡ್ರೆ? ಇಲ್ಲ ಗೌಡ್ರೆ, ನನ್ನ ಕೈಲಾಗಲ್ಲ. ನಾನು ಈಸ ಕುಡಿದು ಸತ್ತೋಗ್ಬಿಡ್ತೀನಿ ಗೌಡ್ರೆ, ಸತ್ತೋಗ್ಬಿಡ್ತೀನಿ. ಲೇ ಪೂಜಾರಪ್ಪ, ನಿಲ್ಲಿಸ್ಲ ಅಳದ್ ನಿಲ್ಸಲ್ಲ ಮೊದ್ಲು. ಯಾತು ಅಂತ ಹೇಳಿರೆ ನಮಗೂ ಗೊತ್ತಾಕೈತ್ ಕಳ್ಳ. ಮಕ್ಕಳು ಈಸ ಕೊಟ್ರು, ನನಗೆ ಕಷ್ಟ ಬಂದೇವೆ, ನಾನು ದೇವ್ರಿಗೆ ಪೂಜಾರ ಮಾಡ್ತೀನಿ ಅಂತ ಹೇಳ್ಕೊಂಡು ಕುಕೊಂಡ್ರಿ ಯಾರಿಗೆಲ್ಲ ಅರ್ಥವಾಕೈತೆ? ಬಾಯಿ ಬಿಟ್ಟೇಳ. ನೀನು ಒಳ್ಳೆ ಹೆಂಗುಸ್ರು ಹೊತ್ತಂಗೆ ಗಳ 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 ಕಣ್ಣೀರು ಹಾಕ್ತಾ ಇದ್ದಾನೆ. ಏನು ಸಮಸ್ಯೆ ಆಯ್ತು ಹೇಳ ನಿನಗೆ? ಗೌಡ್ರೆ ಏನು ಅಂತ ಹೇಳನ್ ಗೌಡ್ರೆ, ನಾನು ಏನಂತ ಹೇಳಣ? ಈ 8 ತಿಂಗಳಿಂದ ನನ್ನ ಮಗಳದು ಮದುವೆ ಆಗಿತ್ತು, ನಿಮಗೂ ಗೊತ್ತೈತಲ್ವೇ? 8 ತಿಂಗಳಿಂದೆ ಅವನು ಯಾವರ ಚೇಳೂರು, ಆ ಚೇಳೂರ ನಿಂದೆ ಓಡೋಗಿ ಮದುವೆ ಆಗ್ಬಿಟ್ಟಿದ್ಲು ಲೋಪರ್ ಮುಂಡೆ. ಬೇಡ ಕಣೆ ಮದುವೆ ಆಗೋದು ಬೇಡ, ಇವೆಲ್ಲ ಒಳ್ಳೇದಲ್ಲ ನಿಮಗೆ ಅಂತ ಬಡ್ಕೊಂಡಿದ್ದೆ. ನಾನು ಮಾತು ಕೇಳ್ದಂಗೆ ಹೋಗಿ ಮದುವೆ ಆಗಿದ್ಲು. ಈಗ ಅವನು ಬೇಡವಂತೆ ಬಂದು ನಮ್ಮನೆ ಕೂಕೊಂಡವಳೆ. ಯಪ್ಪ ನನಗೆ ಅವನು ಬೇಡ, ನಾನು ಅವನ ಜೊತೆಗೆ ಬಾಳ್ಮೆ ಮಾಡಲ್ಲ ಅಂತಾನ. ಏನ್ ಗೌಡ್ರೆ ಹಿಂಗಾಗ್ಬಿಟ್ರೆ? ಅವನು ಹತ್ತು ಕಿತ್ತರ್ಕೊಣ ಅವನು ಇವಳು ಬೇಡ ಅಂತ ಹೇಳಿ, ಈ ಇವಳು ಅವನು ಬೇಡ ಅಂತ ಕಿತ್ತರ್ಕೊಂಬಂದೇವಳೆ. ಇನ್ನೂ ಏನು ಕಂಡವ್ರು ಗೌಡ್ರೆ ಅವರು? ಏನು ಕಂಡವ್ರಿ ಅಂತಾನ? 8 ತಿಂಗಳಾಗೈತೆ ಮದುವೆ ಆಗಿ, ಅಲ್ಲೇನ ಗಂಡ ಹೆಂಡ್ತಿ ಬೇಡ, ಹೆಂಡ್ತಿ ಗಂಡ ಬೇಡ ಅಂತಂದ್ರೆ ಹೆಂಗ್ರಿ ಗೌಡ್ರೆ? ಬಂದು ನಮ್ಮನೆ ಕುಂತವಳೆ, ನನಗೆ ಜಂಗಾಬಲ್ ಕುಸ್ತಂಗಾತವಳು ಬಂದಂಗೆ ಅಂತಲೇನ ಗೌಡ್ರೆ. ನಮ್ಮ ಮಾತು ಕೇಳಿದಿದ್ರಿ ಬದುಕಾಗದೆ, ಬಂಗಾರದಂಥ ಗಂಡುಗಳು ಬರವು, ಯಾರಿಗಾನ ಕೊಟ್ಟು ಮದುವೆ ಮಾಡ್ತಿದ್ವಿ. ಈ ಲೋಪರ್ ಮುಂಡಿಂತ ಕೆಲಸ ಮಾಡ್ಕೊಂಡ್ ಬಂದವಳಲ್ಲ ಗೌಡ್ರೆ, ನನ್ನ ಹೊಟ್ಟೆಗೆ ಹುಟ್ಟಿದ ಮಗಳು ನನಗೆ ವೀಸಾ ಕೊಟ್ಬಿಟ್ಲಲ್ಲ ಗೌಡ್ರೆ. ಬದುಕಾಕೈತ ಗೌಡ್ರೆ? ದಿನ ಎದ್ದು ಬಿದ್ದು ಅವಳ ಮಕ ನೋಡ್ಕೊಂಡು ನಾನು ಇರಕಾಕೈತೆ ಮನೆಗೆ? ಅಲ್ಲ ಕಣ್ಲ ಪೂಜಾರಪ್ಪ, ಅಲ್ಲಿ ಚೇಳೂರಾಗೆ ನಿಮ್ಗೆ ಯಾರನ್ನ ನೆಂಟಿದ್ರಿ ಅನ್ಲ? ಅಲ್ಲ ನಿಮ್ಮ ಮಗಿಗೆ ಅಲ್ಲಿ ಚೇಳೂರನ್ನ ಹೆಂಗೆ ಪರಿಚಯ ಆದ? ನಿಮ್ಗೇನ ಸಂಗಿಮ್ ಬಂದಿಕ್ರಿದ್ರಲ್ಲ, ಅಲ್ಲಿ ಹೆಂಗ ಪರಿಚಯ ಆಗಿದ್ದವ್ರಿಬ್ರು? ಅಯ್ಯೋ ಅದ್ರ ಮನೆಯಾಳ ಹೋಗ ಹೆಂಗೆ ಅಂತ ಹೇಳೋಣ ರಂಗಜ್ಜ. ನಾನು ಇದ್ಯಾತ ಮೊಬೈಲ್ನಾಗ ಬರ್ತಾವಂತಲ್ಲ, ಅದ್ಯಾತ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಇವ್ಯಾತ ಬರ್ತಾವಲ್ಲ, ಅದ್ರಾಗ ಪರಿಚಯ ಮಾಡ್ಕೊಂಡವ್ರಂತೆ ಗೌಡ್ರೆ. ನಮಗದು ಕಣ್ಣಿಗೆ ಕಾಮಲ್ಲ, ಕಿವಿ ಕೇಳಲ್ಲ ಅಂತದು ನಮ್ಗೆ ಹೆಂಗೆ ಗೊತ್ತಾಕೈತೆ? ಮೊಬೈಲ್ನಾಗ ಯಾತ ನೋಡ್ಕೊಂಡು ಕುಂತೈತಿ ಬಿಡು ನಮ್ಮ ಮಗ ಅಂತ ನಾವು ಸುಮ್ಮನೆ ಹಾಕ್ತೀವಿ. ಈಗ ಇಂಥವೆಲ್ಲರೇ ಹೊಡ್ಕೊಂಡು ಕೂಕಂತ ಹುಡುಗರು ಅದ್ರಾಗ ಯಾತ ಫೇಸ್ಬುಕ್ನಾಗೆ ಪರಿಚಯ ಆಗಿದ್ದಂತೆ. ಫೇಸ್ಬುಕ್ನಾಗ ಪರಿಚಯ ಆಗಿ ಸಿರಾದಾಗು ತಿರ್ಗಾ ಚೋಳೂರ್ಗೆ ಹೋಗಿ ಬರೋದೆಲ್ಲ ಮಾಡ್ಕೊಂಡು ಒಳಗೆ ಮದುವೆ ಅದು. ಹಾಳಾಗಿ ಹೋಯ್ಬಿಡ್ಲಿ, ಮದುವೆ ಆಗಿ ಚೆನ್ನಾಗನ ಇರ್ತವೆ ಅಂತ ಅಂದರೆ ಹಂಗೂ ಚೆನ್ನಾಗಿಲ್ವಲ್ಲ ಗೌಡ್ರೆ? ನಮಗೆ ಏನು ರಂಗಜ್ಜ, ಅವ್ರ ಗಂಧ ಗಾಳಿ ಗೊತ್ತಿಲ್ಲ, ಮನೆ ಕಡೆ ನಾವು ಲೋಪರ್ ನನ್ನ ಮಗ ಅಂತಾನು ಏನು ಚೆನ್ನಾಗಿಲ್ಲ ಅವನು. ಇವಳದ್ ಯಾಕೆ ಹೋಗಿ ಒಪ್ಕೊಂಡ್ಲು ಅಂತನ್ನ ಒಳ್ಳೆ ಹೆಂಗೆ ತಿರ್ಬೇಕಿದ್ದಂಗೆ ಇದ್ದಾನ ಅವನು. ಗೌಡ್ರೆ ಏನು ಅಂತ ಹೇಳನ್ ಗೌಡ್ರೆ ನಾನು? ಏ ಪೂಜಾರಪ್ಪ, ನೀನು ಅಳಿ ಹಾಕಂಡ್ಲ ಅವ್ನು ಯೋಟೆ ಆದ್ರೂ ಹಂಗೆಲ್ಲ ಬೈಕಬಾರ್ದು ಕಣೋ. ಮಗಳೂ ಅಳಿಯಂದು ಒಂದು ಮಾಡಕ್ಕೆ ನೋಡ್ಬೇಕಲ್ಲ ನೀನು. ಹಿಂಗೆ ಅಳ್ತಾ ಕುಕೊಂಡ್ರೆ ಹಾಕೈತೆ, ಸಮಾಧಾನ ಮಾಡ್ಕ. ಅಲ್ವೋ ಏನನ ಸಮಸ್ಯೆ ಇತ್ತೆ ಅವ್ರ ನಡುವೆನ? ಅದನ್ನೇನ ಕೇಳಿದೆ? ಎಲೆ ಏನು ಸಮಸ್ಯೆ ಬಿಡ್ರಿ ಗೌಡ್ರೆ ಅತ್ತ. 7-8 ತಿಂಗಳಿಗೆ ಸಮಸ್ಯೆ ಉಟ್ಕೊಂಡ್ಬಿಡ್ತಾವೋ? ಏನಿಲ್ಲ, ಇವರು ತಿದ್ರಾಗ ದೌಲತ್ಗಳು ಜಾಸ್ತಿ ಆಗ್ಯಾವ ಅಷ್ಟೇನ. ದೌಲತ್ಗಳು ಜಾಸ್ತಿ ಆಗಿಬಿಟ್ಟು ಈಗ ಹಿಂಗಾಗಿರೋದು. ಈಗ ನನ್ನ ತಲೆಗೆ ಬಂದು ಕುಂತೈತಲ್ಲ ಗೌಡ್ರೆ. ಹೆಣ್ಮಕ್ಳು ಮನೆ ಬೈವಾಗಿರಪ್ಪ
ಹೆಣ್ಮಕ್ಳು ಮನೆ ಇದ್ರೆ ಏನೇನು ಸರಗ್ನ ಕೆಂಡ ಕಟ್ಕೊಂಡ ಹಿಂಗೆ ಅಂತ ಹೇಳೋರು ದೊಡ್ಡವರು. ನನ್ನ ಜೀವನಕ್ಕೆ ಸೆರಗ್ ಕೆಂಡ ಈಕಿಬಿಟ್ಲ ನನ್ನ ಮಗಳು. ಗೌಡ್ರೆ ಏನು ಮಾಡೋಣ ಗೌಡ್ರೆ, ಹುಟ್ಟಿರೆ ಚೆನ್ನಾಗಿರೋ ಮಕ್ಳು ಹುಟ್ಟಬೇಕು, ಇಲ್ಲಾಂದ್ರೆ ತಂದೆ ತಾಯಿ ಬಾಳು ಹಾಳಾಗಿ ಹೋಗ್ತೈತಿ ಗೌಡ್ರೆ, ಹಾಳಾಗಿ ಹೋಗ್ತೈತಿ. ಲೇ ರಂಗಜ, ನಿನ್ನ ಮಗ ಸೀನಪ್ಪ ಇದ್ನಲ್ಲ ಮಂತಯ್ಯ? ಇಲ್ಲೇ ಇದ್ದಂಗೆ ಕಾಣ್ಲಿಲ್ಲಪ್ಪ, ಎತ್ಲ ಹೋಗಿದ್ದ. ಯಾಕೆ ಗೌಡ್ರೆ? ಇಂಥವಕ್ಕೆಲ್ಲನ ಅವನೇ ಸರಿ ಸೀನ. ನೀನೇನೋ ನಮ್ಮ ಅಂತಕ್ಕೆ ಹೋಗಿದ್ರೆ ಅಲ್ಲೆಲ್ಲ ನಾ ಕಂಡ್ರೆ ಸೀನಪ್ಪನ್ನ ಗೌಡ್ರು ಬರಳಿರಂತೆ, ಗೌಡ್ರು ಮಂತಕ್ಕೆ ಹೋಗ್ಬೇಕು ಅಂತನ ಹೇಳ್ ಕಳಿಸ್ತೀಯ. ಹ್ಞೂ ಸರಿ ಗೌಡ್ರೆ, ಆಯ್ತು. ನಾನು ಮಂತಕ್ಕೆ ಹೋಗ್ತೀನಿ. ಮಂತಕ್ಕೆ ಹೋಗಿ ಅವನೇನೋ ಇದ್ದೆ ಹೇಳಿ ಕಳಿಸ್ತೀನಿ ಹೇಳು. ಲೇ ಪೂಜಾರಪ್ಪ, ಬಾರ್ಲ ಬಾರ್ಲ, ಎಲ್ಲ ಒಳ್ಳೇದಾಕೈತಿ ಬಾರ್ಲ. ನಿಮ್ಮ ಪೂಜೆ ಮಾಡ್ಸಲ್ಲ ಮಾರಮ್ಮನ ಮೇಲೆ ಭಾರ ಹಾಕಿ ಬಾರು. ಗೌಡ್ರೆ, ನಾವು ಯಾವಾಗಲೂ ಆನಂದ್ ತಾಯಿನೇ ಗೌಡ್ರೆ ನಂಬ್ಕೊಂಡಿರೋದು. ಆ ಅಮ್ಮನ ಮೇಲೆ ಭಾರ ಹಾಕ್ಯಂಡೆ ನನ್ನ ಜೀವನ ಮಾಡೋದು. ಈಗಲ್ರಿ ಗೌಡ್ರೆ, ಈಗಲೂ ಹೇಳ್ತಾ ಇದ್ದೀನಿ, ಇದೆಲ್ಲ ಸಮಸ್ಯೆ ಬಗೆಹರಿಸ್ಬಿಟ್ಟು ನನ್ನ ಮಗಳು ಗಂಡನ ಮಗನು ಸೇರ್ಕೊಂಬಿಟ್ರೆ ನಮ್ಮ ಮನೆಗಿರೋ 2 ಮ್ಯಾಗೆ ವಾತನ್ ಕಡ್ದು ಬಿಡ್ತೀನಿ ಗೌಡ್ರೆ ಮಾರಮ್ಮ ತಾಯಿಗೆ. ಊರಾಗೆಲ್ಲ ಉಂಬಕ್ಕಿಕ್ತೀನಿ. ಒಟ್ಟು ನನ್ನ ಮಗಳು ಹೋಗಿ ಗಂಡನ ಮನೆ ಸೇರ್ಕೋಬೇಕು. ಸೋತು ಹೋದೆ ಸೋತು ಹೋದೆ ಸೋತು ಹೋದೆ ಸೋತು ಹೋದೆ ಸೋತು ಹೋದೆ ನೀ ಮೊದಲ ಕೊನೆಯಾಸೆ ನನ್ನ ಎದೆಗೆ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು ತಡ ಇನ್ನೇಕೆ ಕಿಟಕಿಲಿನ ಕಾದೆ ಯಾರೋ ಕನಸಲ್ಲಿ ಯಾರೂ ಇರದಾಗ ನನ್ನವಳ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ ಹೃದಯ ಮೌನ ತಾಳುವಾಗ ಮಾತು ಹೇಗೆ ಹಾಡಲಿ ಹುಡುಕಿ ಹೋದೆ ಎಲ್ಲ ದೂಡಿ ನೀನೇ ಹೋ ಸಿಕ್ಕ ಶಾಯರಿ ಸೋತು ಹೋದೆ ಸೋತು ಹೋದೆ ಸೋತು ಹೋದೆ ಸೋತು ಹೋದೆ ಸೋತು ಹೋದೆ ನೀ ಮೊದಲ ಕೊನೆಯಾಸೆ ನನ್ನ ಎದೆಗೆ ಇರಿಸೋ ಭಾಷೆ. ಲೋ ತಿಕ್ಕುಲ್ ನನ್ನ ಮಗನೇ ಮಂಜ, ಇದ್ಯಾಕಲ್ಲ ಒಬ್ಬೊಬ್ನೇ ಹಾಡು ಹೇಳ್ಕೊಂತಿದ್ಯಾ? ಯಾಕೋ ಸೋತು ಹೋದೆ ಅಂತಿದ್ಯಾ? ಯಾಕಲ್ಲ? ಲೋ ಪ್ರದೀಪ, ಟಕ್ಕೂರ್ ನನ್ ಮಗನೇ, ಇದು ಹಾಡು ಕಣೋ, ಸಂಗೀತ ಕಡೆ ಹಾಡಿರೋದು. ಸೋತು ಹೋದೆ ಅಂತಾನೆ. ನಾನ್ ಸೋಲ್ತೀನೇನು? ಸೋಲಲ್ ಕಣಲೇ ಈ ಮಂಜ, ಸೀನಪ್ಪನ್ ಮಗ, ರಂಗಜ್ಜನ್ ಮೊಮ್ಮಗ, ಸುಶೀಲಮ್ಮನ್ ಮಗ, ಪುಟ್ಟರಂಗಜ್ಜಿ ಮೊಮ್ಮಗ. ಯಾವತ್ತು ಸೋಲಲ್ ಕಣೋ, ಹಾಡು ಹೇಳ್ತಾ ಇದ್ದ ಅಷ್ಟೇ. ಜಸ್ಟ್ ಫಾರ್ ಚಿಲ್ ಮ್ಯಾನ್, ಚಿಲ್. ಓ, ನಾನು ಕಂಡಿದ್ದೀನಿ ಬಿಡಲ್ಲ. ನನ್ನ ಮಗನ ಅವತ್ತಿಬ್ರು ಲಗೋರಿ ಆಡ್ಬೇಕಾರೆ ಬೆನ್ನಿಗೆ ಬಾಲಾಗಿ ಕುಸ್ಕೊಂಡು ಸೋತಿದ್ದೇನೆ ಅಂತಾಗಲೇನ, ಇವಾಗ ನೋಡಿ ಡವ್ ಮಾಡ್ತಾನೆ ಸೋಲಲ್ಲ ಅಂತಾನ. ಬರೇ ಬುಳ್ಳೆ ಬಿಡ್ಚ ನನ್ನ ಮಗ ನೀನು. ಬಿಡೋಲೇ, ಒಂದೇ ಒಂದಿನ ಸೋತಿದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನೇ ಹೇಳ್ಬೇಡ ನೀನು. ಬಾರಲೇ ಕುಕ. ಪ್ರದೀಪ, ನಾವು IPL ಬಗ್ಗೆ ಮಾತಾಡ್ತಾನಿಲ್ಲ, ಬಾರ್ಲಾ. ಲೋ ಮಂಜ, ಇವತ್ತು ಮ್ಯಾಚ್ ಇಟ್ಕೊಂಡ್ಲ 7 ಗೊತ್ತು ಬಿಡಮ್ಮ, IPL ಬಗ್ಗೆ ನನಗ್ ಗೊತ್ತಿಲ್ವಾ? ಲೋ, KKR ವರ್ಸಸ್ ಹೈದರಾಬಾದ್, ಕೋಲ್ಕತ್ತಾ ನೈಟ್ ರೈಡರ್ಸ್, ಸನ್ರೈಸರ್ಸ್ ಹೈದರಾಬಾದ್. ಇವತ್ತು 7 ಕಳ್ಳ ಮ್ಯಾಚ್. ಲೋ ಮಂಜ, RCB ಮ್ಯಾಚ್ ಆವತ್ತಲ್ಲ ಇರೋದು? RCB ಲೋ, ಭಾನುವಾರ 5ನೇ ತಾರೀಕು, ಏಪ್ರಿಲ್ 5ನೇ ತಾರೀಕು, RCB ವರ್ಸಸ್ CSK. ಅವತ್ತು ಕಣಲೇ ಫೈಟ್ ಅಂದ್ರೆ ಅದು ಎಲ್ಲಾರು ಕಣ್ಣು ಮಿಟ್ಕಿಸ್ದಂಗ್ ನೋಡ್ತಾರ ನೋಡು IPL ಅವತ್ತು. ಸಖತ್ತಾಗಿರುತ್ತೆ ಕಣ್ಣ. ಟಿವಿ ಹೇಳ್ತಿದ್ರು ಹೈ ವೋಲ್ಟೇಜ್ ಕದನ ಅಂತಾನ. ನೋಡೋಣ, ನಮ್ಮ RCB ನ ಗೆಲ್ಲಕ್ ಬಿಡ್ಲ. ಲೋ ಮಂಜ, RCB ನು CSK ಮ್ಯಾಚ್ ಎಲ್ಲ ನಡೀತಿರೋದು ಹೈದರಾಬಾದ್ನಾಗೆ. ಲೋ, ನನ್ ಮಗನೇ, ನೀನ್ ಏನ್ ಪೇಪರ್ ಓದಲ್ವಾ? ಬರೋಣ, ಹುಡುಗಿಯರ್ ಚಿತ್ರ ನೋಡ್ಕೊಂಡ್ ಬರ್ತಾನೆ ಪೇಪರ್ನಾಗ ಅಡ್ವರ್ಟೈಸ್.
ಲೋ ಓದು ಕುಕಂಡು ಕ್ರೀಡೆ ಅಂತ ಇರ್ತದಲ್ಲ ಲಾಸ್ಟ್ನೇ ಪೇಜ್ನಾಗೆ ಅದು ಓದ್ ಗೊತ್ತಾಕೈತೆ. ಹಾ RCB CSK ಮ್ಯಾಚ್ ಇರೋದು ಬೆಂಗಳೂರ ಕಣೋ ಚಿನ್ನಸ್ವಾಮಿ ಕ್ರೀಡಾಂಗಣದಾಗೇನ. ಹಾ ಇಲ್ಲಲೇ ನಾನು ದೊಡ್ಡನಾಗ ವರ್ಷದಕ್ಕೊಂದ್ಸಲಿನ ಯಾವತ್ತನ ಹೋಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸ್ಟೇಡಿಯಂನಾಗೆ ಮ್ಯಾಚ್ ನೋಡ್ತೀನಿ ಕಣ ನಮ್ಮ ಅಪ್ಪನ ಕರ್ಕೊಂಡು ಹೋಗಿ. ಓ ಏನಪ್ಪ ಛೋಟಾ ಭೀಮ್ ನನ್ನ ಮಕ್ಕಳೇ ನೀವಿಬ್ರು ಬಿಡು. ಏ ಮಂಜಣ್ಣ, ಏನೋ ಕ್ರಿಕೆಟ್ ಬಗ್ಗೆ ಜಾಸ್ತಿ ಕಮೆಂಟ್ರಿ ಕೊಡ್ತಿದ್ಯಾ ಏನಪ್ಪ? My dear daddy, we are discussing about CSK and RCB match, Chinnaswamy Stadium on 5th April, Sunday. That topic we are discussing, Papa. ಇದು ನನ್ನ ಮಗ ಅಂದ್ರೆ ಲೇ ಕಿಲಾಡಿ ನನ್ನ ಮಗ ಕಾಣಲ್ಲ. ನನ್ನ ಹೆಸರು ಉಳಿಸಕ್ಕೆ ಹುಟ್ಟಿದ್ದೆ ಬಿಡು ನೀನು. ನೋಡು ಪಾಪ ಹೇಳ್ತೀನಿ ಕೇಳು, ತಪ್ಪಾದ್ರೂ ಪರವಾಗಿಲ್ಲ, ಇಂಗ್ಲೀಷ್ನಾಗ ಮಾತಾಡೋದು ಕಲಿಬೇಕು. ಯಾಕೆ ಹೇಳು, ಇಂಗ್ಲೀಷು ಯಾರಪ್ಪನ ಸೊತ್ತಲ್ಲ ಬಿಡೆಯಲ್ಲಿ. ಇಂಗ್ಲೀಷ್ is a one language. What is the language purpose, you know? Language purpose is only communication between one and another. That is ಅಷ್ಟೇ. ನನಗೂ ಜಾಸ್ತಿ ಫ್ಲೂಯೆಂಟ್ ಆಗಿ ಬರೋಲ್ಲ, ಆದರೂ ಮಾತಾಡ್ತೀನಲ್ವಾ. ದಟ್ ಈಸ್ ದ ವಾಟ್ ಯು ಕಾಲ್. ನನಗೂ ಓದಿಲ್ಲ ಓದಾತ. ಶೀನ್ ಮಾಮ ಮಂಜುನ ಒಂದ್ಸಲಿನ ಚಿನ್ನಸ್ವಾಮಿ ಸ್ಟೇಡಿಯಮ್ಮಿಗೆ ಕರ್ಕೊಂಡು ಹೋಗ್ಬೇಕಂತೆ. ಅವನ್ನೇನ ಕರ್ಕೊಂಡೋದ್ರೆ ನಮ್ಮ ಅಪ್ಪ ಇಂತ ದುಡ್ಡು ಇಸ್ಕೊಂತೀನಿ, ನಾನು ಕರ್ಕೊಂಡೋಗಿ ಶೀನ್ ಮಾಮ. ಅಲ್ಲೇ ಹುಡುಗರ ಭಾಳ ಆಸೆ ದೊಡ್ಡದಿಕೊಂಡಿದ್ದೀರಿ ಕಂಡ್ರಲ್ಲ. ಇವಾಗ RCB ಮ್ಯಾಚು CSK ಮ್ಯಾಚು ನಡಿಬೇಕಾದ್ರೆ ಟಿಕೆಟ್ ಸಿಗೋದು ಡೌಟು. ಯಾವಾಗ ಒಂದ್ಸಲಿ ಕರ್ಕೊಂಡು ಹೋಗ್ತೀನಿ, ತಲೆ ಕೆಡಿಸ್ಕೋಬೇಡ್ರಿ. ಡೋಂಟ್ ವರಿಲೇ ಪಾಪ. ಭಾನುವಾರ ಅಲ್ವಲ್ಲ ಇರೋದು, ಸಂಡೇ 7:30ಕ್ಕೆ ಅಂತ ನಾನು ಕ್ರಿಕ್ ಬಸ್ಸಲ್ಲಿ ನೋಡ್ತಿರ್ತೀನಿ ಹೋಗೇನ. ಗೂಗಲ್ಗೆ ಹೋಗ್ಬಿಟ್ಟು ಕ್ರಿಕ್ ಬಸ್ ಅಂತ ಹೊಡೆದು ಬಿಟ್ರೆ ಮ್ಯಾಚಿನ ಡೀಟೇಲ್ಸ್ ಎಲ್ಲ ಬರ್ತೈತಿ. ನಿಮಗೆಲ್ಲ ನೋಡಕ್ಕೆ ಬರ್ತೈತಾ? ಪಾಪ ಮೊಬೈಲು ಸಿಕ್ಕಿರೆ ಯೂಟ್ಯೂಬ್ನಾಗೆ ನ್ಯೂಸ್ ಚಾನಲ್ ನೋಡ್ರಿ, ಒಳ್ಳೊಳ್ಳೆ ಸುದ್ದಿ ತಿಳ್ಕೊಳ್ರಿ. ಕ್ರಿಕೆಟ್ನ ನೋಡ್ರಿ, ನಾನು ಬೇಡ ಅಂಬಲ್ಲ, ಆದರೆ ಅದನ್ನೇ ಅತಿ ಮಾಡ್ಕೊಂಬಕ್ ಹೋಗ್ಬೇಡ್ರಿ ಕಂಡ್ರಲ್ಲ. ಲೇ ಮಂಜಣ್ಣ, ಟಿವಿಯಾಗ 24 ಗಂಟೆ ಕ್ರಿಕೆಟ್ ನೋಡಕ್ಕೆ ಹೋಗ್ಬೇಡ್ರಿ. ನ್ಯೂಸನ್ನು ನೋಡ್ಬೇಕು, ಕ್ರಿಕೆಟನ್ನು ನೋಡ್ಬೇಕು, ಬಿಡು ಮಾಡ್ಕೊಂಡು ಓದ್ಕೋಬೇಕು. ಯಾಕೆ ಹೇಳು, ಅಕಾಡೆಮಿಕಲ್ಲಿನೂ ನಾವು ಚೆನ್ನಾಗಿರ್ಬೇಕು, ಸ್ಪೋರ್ಟ್ಸಾಗೂ ಚೆನ್ನಾಗಿರ್ಬೇಕು, ಕಲ್ಚರಲ್ಲಿನೂ ಚೆನ್ನಾಗಿರ್ಬೇಕು. ಏಕೆ ಎಲ್ಲ ಸಕಲ ಕಲಾ ವಲ್ಲಭರಾಗಬೇಕು ನಾವು, ಅಷ್ಟೇನ. ಭಾನುವಾರ 7:30ಗೆ ನೀ ಹೇಳ್ದಂಗಿನ ಮೇಲೆ ನ್ಯೂಸ್ ಚಾನಲ್ ನೋಡ್ತೀನಿ, ವಾರ್ತೆನೂ ನೋಡ್ತೀನಿ, ಕ್ರಿಕೆಟ್ ನೋಡ್ತೀನಿ, ಹಂಗೆ ನಾ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನೋಡ್ತೀನಿ. ನಂಗೆ ಇಷ್ಟ ಕಣಪ್ಪ ಅದು. ಏಯ್, ಇಲ್ಲೇನು ಮಾಡ್ತಿದ್ಯಲ್ಲ? ಆ ಗೌಡ್ರು ನಿನ್ನ ಹುಡುಕ್ತಿದ್ರು ಕಣ. ಯಾಕನ ಎಲ್ಲ ಎದುರಿ ಸಿಕ್ಕಿರೆ ಸೀನಪ್ಪನ ಬರೋಳು ಅಂತಂದ್ರು. ಹೋಗಲ್ಲ ಅಂಗಡಿ ಮತ್ತೆ ಕುಂತವ್ರು, ನಂದೀಸ್ನ ಅಂಗಡಿ ತಾಗೆ ಹೋಗೋ ಕರಿತಾ ಇದ್ದಾರೆ. ಓಹೋ, ಪಿತಾಮಹರು. ಡ್ಯಾಡಿ, ವೈ ಗೌಡ್ರು ಕಾಲಿಂಗ್ ಮೀ? ಎನಿ ಸೀರಿಯಸ್ ಮ್ಯಾಟರ್ ಇಸ್ ದೇರ್? ಏನಾರ ಸೀರಿಯಸ್ ಮ್ಯಾಟರ್ ಇದೇನಪ್ಪ? ಬಾವು ಯಾಕೆ ಗೌಡ್ರು ಕರೆದಿದ್ದಲ್ಲ? ಮಾರಮ್ಮ ಪೂಜಾರಪ್ಪಂದು ಯಾತ ಸಮಸ್ಯೆ ಇತ್ಕೊಳ್ಳ. ಅವಳ ಮಗಳು ಏನೋ ಗಂಡನ್ ಬಿಟ್ಟು ಬಂದವಳಂತ, ಇಬ್ರು ಮದುವೆ ಆಗಿ 8 ತಿಂಗಳ ಇಲ್ಲ, ಅಲ್ಲ ಗಂಡನ್ ಬಿಟ್ಟು ಬಂದವಳಂತೆ. ಅವನು ಗೋಳೋ ಅಂತ ಹೇಳ್ತಾ ಬಂದಿದ್ದ ಪೂಜಾರಪ್ಪ. ಅದಕ್ಕೆ ಇದಕ್ಕೆ ಸೀನಪ್ಪನ ಒಳ್ಳೆ ವ್ಯಕ್ತಿ, ಅವನ್ನೇ ಕರ್ಕೊಂಬಯ್ಯರು ಚೆನ್ನಾಗಿತ್ತು ಅಂತ ಅಂತಿದ್ರು. ಅದಕ್ಕೆ ನನಗೆ ಹೇಳಿ ಕಳ್ಸಿರು, ಎದುರಿ ಸಿಕ್ಕಿರೆ ಕಳಿಸು ಅಂತಾನ. ಹೋಗು, ಅಲ್ಲಿ ನಂದೀಸ್ನ ಅಂಗಡಿದಾಗ ಕುಂತವ್ರು, ಅದೇನು ಮಾತಾಡ್ಕೊಂಬ ಹೋಗಲ್ಲ ಹೋಗಿ. ನೀನೇ ಮಾತಾಡ್ಬೇಕಾಗಿದ್ ಕಣಪ್ಪ, ನನಗಿನ್ನೂ ಅನುಭವ ಚೆನ್ನಾಗೈತಿ ನಿನಗೆ. ನಾನೇನು ಮಾತಾಡ್ತೀನಿ ಬಿಡಪ್ಪ. ಏನಂದ್ರೆ ಗೌಡ್ರು ಕರೋದ್ರ ಮೇಲೆ ಸೀನಪ್ಪಲ್ಲಿ ಇರಬೇಕು. ಯಾಕೆ ಹೇಳು, ದೇವಸ್ಥಾನದ ಮುಂದೆ ನಂದಿ ಹೆಂಗಿರುತ್ತೋ ಅದ ಹಿಂಗೆ. ಆಯಿತು ಡ್ಯಾಡಿ, ಐ ವಿಲ್ ಗೋ ಟು ನಂದೀಸ್ ಟೀ ಶಾಪ್. ಡೋಂಟ್ ವರಿ ಮೈ ಡಿಯರ್ ಚಿಲ್ಡ್ರನ್ಸ್, you are go back to home and eat well and study well and play well. Okay, all the best.
ರಜಾ ಕೊಟ್ಟವ್ರು ನಿಮಗೆ ಸ್ಯಾದ್ರಕ್ ಬದ್ರಕ್ ಹೋಗ್ಬೇಡ್ರಿ. ಅವತಾರಗಳ್ನ ಆಡಕ್ ಹೋಗ್ಬೇಡ್ರಿ, ಸಾಹಸಗಳ್ನು ಮಾಡಕ್ ಹೋಗ್ಬೇಡ್ರಿ. ಊಟ ಮಾಡ್ರಿ, ಆಟ ಆಡ್ರಿ, ನೆಮ್ಮದಿಯಾಗಿ ನಿದ್ದೆ ಮಾಡ್ರಿ, ಚೈಲ್ಡ್ಹುಡ್ನ ಎಂಜಾಯ್ ಮಾಡ್ರಿ ಮೈ ಡಿಯರ್ ಸನ್ಸ್. ಓಕೆ, ಆಲ್ ದ ಬೆಸ್ಟ್. ಯಪ್ಪ ಜಾಗ ಬಿಡು, ನಾನು ಹೋಗ್ತೀನಿ. ಲೇ ಮಂಜಣ್ಣ, ಪ್ರದೀಪ, ನಡೀರಪ್ಪ ಮಂತಾಕೆ. ಯಾಕಿಂದ ಹೊಟ್ಟೆ ಹಸ್ತಿಲ್ವೇ, ಉಂಬಲ್ವೇ? ನಡೀರ ಹೋಗೋಣ. ತಾತ ಆಮೇಲೆ ವಾಲ್ತಕ್ ಬರ್ತೀನಿ, ಎಳ್ನೀರ್ ಕಿತ್ಕೊಂಡ್ ಕೊಡ್ತಾತ. ವಾ ಕಿತ್ಕೊಂಡ್ ಕೊಡ್ತೀನಿ. ನಡಿ ಇವಾಗ ಮಂತಾಕೆ. ಉಂಡು ಮಧ್ಯಾಹ್ನ ಮೇಲೆ ಬಿಸ್ಲಾಕೈತಲ್ಲ, ಅವಾಗ ಹೋಗೋಣ ನಡಿ.